ಹಿಂದೆ ಹಿಂದೆ ಯೇಸುವಿನ ಹಿಂದೆ ಇಲ್ಲಿಯೂ ಅಲ್ಲಿಯೂ ನಾನು ಹೋಗುವೆ. ಹಿಂದೆ ಹಿಂದೆ ಯೇಸುವಿನ ಹಿಂದೆ ಆತನ ಮಾತಿನಂತೆ ನಾನು ಹೋಗುವೆ. ಹಲೋ ಮಕ್ಕಳೇ, ಮತ್ತೊಮ್ಮೆ ನಿಮ್ಮನ್ನು ಬೈಬಲ್ ಯೂನಿಯನ್ ನಡೆಸುವಂಥ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ಸ್ವಾಗತ ಮಾಡ್ತೇನೆ. ಮಕ್ಕಳೇ, ನೀವು ಈ ಕಾರ್ಯಕ್ರಮದಿಂದ ಆಶೀರ್ವಾದ ಹೊಂದ್ತಾ ಇದ್ದೀರಾ ಮತ್ತು ಹೊಸದಾಗಿ ನೋಡುವಂಥವರು ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಇನ್ನೊಬ್ರಿಗೂ ಸಹ ಹೇಳ್ರಿ. ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯದಲ್ಲಿರುವಂಥ ಗಿದ್ಯೋನನ ಕಥೆಯನ್ನು ಕೇಳೋದಕ್ಕೆ ಹೋಗ್ತೇವೆ. ಗಿದ್ಯೋನನು ದೇವರನ್ನು ಪರೀಕ್ಷೆ ಮಾಡಬೇಕಂತ ಹೇಳಿ ದೇವರಲ್ಲಿ ಒಂದು ಬೇಡಿಕೆ ಇಡ್ತಾನೆ. ಏನಂತ ಹೇಳಿದ್ರೆ, ದೇವರೇ, ನನ್ನನ್ನು ಈ ಜನರ ನಾಯಕನನ್ನಾಗಿ ಮಾಡುವುದಾದರೆ ಈ ರಾತ್ರಿಯಲ್ಲಿ ನಾನು ನನ್ನ ದುಪ್ಪಟ್ಟನ್ನು ಏನು ಮಾಡ್ತೇನೆ, ಹೊರಗಡೆ ಇಡ್ತೇನೆ. ಸುರಿಯುವಂಥ ಈ ಇಬ್ಬನಿಯಲ್ಲಿ ಅಂತ ಹೇಳಿದ್ರೆ ಮಂಜು ಸುರಿತಾ ಇರೋದ್ರಲ್ಲಿ ನನ್ನ ದುಪ್ಪಟ್ಟು ಏನಾಗಬಾರ್ದು, ಒದ್ದೆ ಆಗಬಾರ್ದು. ಆಗ ಬೆಳಗ್ಗೆ ಗೊತ್ತಾಗ್ತದೆ ನೀನು ನನ್ನೊಂದಿಗಿದ್ದಿ ಅಂತ ಹೇಳಿಬಿಟ್ಟು. ಈ ಒಂದು ಕಥೆಯನ್ನು ರಾಡ್ ಗಿಲ್ಬರ್ಟ್ ಎಂಬ ಒಬ್ಬ ಸೇವಕರು ಮಕ್ಕಳ ಮಧ್ಯದಲ್ಲಿ ಆ ಕಥೆಯನ್ನು ಹೇಳಿದಾಗ ಅವ್ರು ಹೇಳ್ತಾ ಇದ್ರು, ಇದೇ ರೀತಿಯಲ್ಲಿ ದೇವರು ನಮ್ಮೊಂದಿಗೆ ಇರ್ತಾನೆ ಮಕ್ಕಳೇ, ಅದರಿಂದ ನಾವು ದೇವರಲ್ಲಿ ಭರವಸೆ ಇಡಬೇಕು ಅಂತ ಹೇಳಿ ಕತೆ ಹೇಳ್ತಾ ಇದ್ರು. ಈ ಕಥೆಯನ್ನು ನಾನು ಮುಂದೆ ಹೇಳ್ತೇನೆ. ಆಗ ಸಂಜೆ ವೇಳೆಯಲ್ಲಿ ಆ ಮಕ್ಕಳ ಹಾಸ್ಟೆಲಲ್ಲಿರುವಂಥ ಮಕ್ಕಳಿಗೆ ಅವರು ಕೌನ್ಸಿಲಿಂಗ್ ಮಾಡ್ತಾ ಇದ್ರು. ಆ ಕೌನ್ಸಿಲಿಂಗ್ ಮಾಡುವಾಗ ರಾಬರ್ಟ್ ಅನ್ನೋ ಒಬ್ಬ ಹುಡುಗ ಏನು ಮಾಡಬೇಕಂತ ಇದ್ದ, ಹಾಸ್ಟೆಲನ್ನು ಬಿಟ್ಟು ಓಡಿ ಹೋಗ್ಬೇಕಂತ ಇದ್ದ. ಯಾಕಂತ ಹೇಳಿದ್ರೆ ಅವರ ತಂದೆ ತಾಯಿಗಳು ಅವನಿಗೆ ಹಾಸ್ಟೆಲ್ನಲ್ಲಿ ಒತ್ತಾಯಪೂರ್ವಕವಾಗಿ ಬಿಟ್ಟಿದ್ರು. ಆಗ ಏನಾಯಿತು, ರಾಡ್ ಗಿಲ್ಬರ್ಟ್ ಅವರು ಹೇಳಿದರು, ಮಗನೇ ರಾಬರ್ಟ್, ಯೇಸು ಸ್ವಾಮಿ ನಿನ್ನೊಂದಿಗೆ ಇದ್ದಾನೆ, ನೀನು ಯಾವಾಗಲೂ ದುಃಖ ಪಡಬೇಡ. ತಂದೆ ತಾಯಿಗಳಿದ್ದ ಹಾಗೆ ನಿನ್ನ ಜೊತೆಯಲ್ಲಿ ಯೇಸು ಸ್ವಾಮಿ ಇರ್ತಾರೆ, ನೀನು ಭಯಪಡಬಾರ್ದು ಅಂತ ಹೇಳಿ ಎಲ್ಲ ಬುದ್ಧಿ ಹೇಳಿರ್ತಾರೆ. ಅವನಾಗಲೇ ಗಿದ್ಯೋನನ ಕತೆ ಕೇಳಿದ್ದ ಅಲ್ಲ, ಆಗ ಒಂದು ಅವನು ಅಂಕಲ್ಗೆ ಹೇಳ್ತಾನೆ, ಅಂಕಲ್ ಒಂದು ಕೆಲಸ ಮಾಡೋಣ, ಹಾಗಾದರೆ ನನ್ನೊಂದಿಗೆ ಯೇಸು ಸ್ವಾಮಿ ಇರ್ತಾನೆ ಅಂತ ಹೇಳಿದ್ರೆ ನಾನು ಇವತ್ತು ನನ್ನ ಸ್ವೆಟರ್ ಇದೆ ಅಲ್ಲ, ಅದನ್ನು ಏನು ಮಾಡ್ತೇನೆ, ಹೊರಗಡೆ ಇಬ್ನಿಯಲ್ಲಿ ಅಂತ ಹೇಳಿದ್ರೆ ಮಂಜು ಬೀಳ್ತಾ ಇದೆಯಲ್ಲ ಅಲ್ಲಿ ಇಡ್ತೀನಿ. ಆಗ ಮುಂಜಾನೆ ವೇಳೆಯಲ್ಲಿ ಆ ಸ್ವೆಟರ್ ಒದ್ದೆ ಆಗದೆ ಇದ್ರೆ ನನ್ನನ್ನು ಯೇಸು ಸ್ವಾಮಿ ನನ್ನೊಂದಿಗಿದ್ದಾನೆ ಅಂತ ಹೇಳಿ ನಂಬ್ತೇನೆ, ಮತ್ತು ಹಾಸ್ಟೆಲ್ ಬಿಟ್ಟು ಹೋಗೋದಿಲ್ಲ, ಆಯ್ತಾ ಹಾಗಾದ್ರೆ ಅಂತ ಹೇಳಿ ಅವನೊಂದು ಸವಾಲನ್ನು ಹಾಕ್ತಾನೆ. ರಾಡ್ ಗಿಲ್ಬರ್ಟ್ ಅವ್ರಿಗೆ ಬಹಳ ಭಯ ಆಗ್ತದೆ. ಅಯ್ಯೋ, ಈ ಕಾಲದಲ್ಲಿ ವೇಳೆ ಈ ಒಂದು ಅದ್ಭುತ ಕಾರ್ಯ ನಡೆಯುತ್ತಾ ಅಂತ ಹೇಳ್ಬಿಟ್ಟು. ಆದರೂ ಸಹ ಅವರು ಅಳುಕದೆ ಹೇಳ್ತಾರೆ, ಹೌದು ಜಾನ್, ನಿನ್ನ ಸ್ವೆಟರ್ ಅದು ಏನಾಗೋದಿಲ್ಲ, ಒದ್ದೆ ಆಗೋದಿಲ್ಲ, ಆಗ ಗೊತ್ತಾಗ್ತದೆ ನಿನಗೆ ಯೇಸು ಸ್ವಾಮಿ ನಿನ್ನೊಂದಿಗಿದ್ದಾನೆ ಅಂತ ಹೇಳಿ ಅವರು ಅವನಿಗೆ ಸಾಂತ್ವನ ಹೇಳ್ತಾರೆ. ಆಗಲಿ ಅಂಕಲ್ ಅಂತ ಹೇಳಿ ಅವನೇನು ಮಾಡ್ತಾನೆ, ಅವನ ಸ್ವೆಟರ್ ತಗೊಂಡೋಗಿ ಹಾಸ್ಟೆಲ್ನ ಮೈದಾನದಲ್ಲಿ ಹೋಗಿ ಅದನ್ನು ಹಾಕಿ ಅವನೇನು ಮಾಡ್ತಾನೆ, ರಾತ್ರಿ ಹೋಗಿ ನಿದ್ದೆ ಮಾಡ್ತಾನೆ. ಆದರೆ ರಾಡ್ ಗಿಲ್ಬರ್ಟ್ ಮಕ್ಕಳ ಸೇವಕರಿದ್ದಾರಲ್ಲ, ಅವರಿಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ. ಅವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಆ ಸ್ವೆಟರ್ ಹೇಗೂ ಒದ್ದೆ ಆಗಬಾರ್ದು, ಒದ್ದೆ ಆದರೆ ಅವನೇನು ಮಾಡ್ತಾನೆ, ರಾಬರ್ಟ್ ಹಾಸ್ಟೆಲ್ ಬಿಟ್ಟು ಹೋಗ್ತಾನೆ, ಹೇಗಾದರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ತಾನೆ. ದೇವರೇ, ಅವನ ಸ್ವೆಟರ್ ಒದ್ದೆ ಆಗದೆ ಇರೋಗೆ ನೋಡ್ಕೋ ಅಂತ ಹೇಳಿಬಿಟ್ಟು ಬಹಳ ಪ್ರಾರ್ಥನೆ ಮಾಡ್ತಾರೆ. ಆಗ ಮುಂಜಾನೆ ಒಂದು ಬಹಳ ಕ್ಲಿಷ್ಟಕರವಾದ ಸಂಗತಿ ಅವ್ರಿಗೆ. ಯಾಕಂತ ಹೇಳಿದ್ರೆ ಏನು ಮಾಡೋದಪ್ಪ, ಬಂದು ಏನು ಹೇಳ್ತಾನೆ ಅಂತ ಹೇಳಿ ಅವರು ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆಗ ಅವರ ಕೊಠಡಿಯ ಬಾಗಿಲು ತಟ್ಟುತ್ತಾನೆ, ಬಂದು ರಾಬರ್ಟ್ ತಟ್ಟಿದಾಗ ಅವರು ಭಯದಿಂದ ಹೀಗೆ ಬಾಗಿಲು ತೆಗಿತಾರೆ. ಆಗ ರಾಬರ್ಟ್ ಓಡಿ ಬಂದು, ಅಂಕಲ್ ನೋಡಿ ನನ್ನ ಸ್ವೆಟರ್, ಈ ಸ್ವೆಟರ್ ಏನಾಗಿದೆ, ಒದ್ದೆ ಆಗಿಲ್ಲ, ಅದರಿಂದ ನನಗೆ ಚೆನ್ನಾಗಿ ಗೊತ್ತುಂಟು ನನ್ನೊಂದಿಗೆ ಯೇಸು ಸ್ವಾಮಿ ಇರ್ತಾನೆ, ನಾನು ಹಾಸ್ಟೆಲ್ ಬಿಟ್ಟು ಹೋಗೋದಿಲ್ಲ ಅಂಕಲ್, ನಾನು ಇಲ್ಲೇ ಇರ್ತೀನಿ, ನೀವು ಹೇಳಿದ ಹಾಗೆ ನನ್ನೊಂದಿಗೆ ಯೇಸು ಸ್ವಾಮಿ ಇದ್ದಾನೆ ಅಂತ ಹೇಳಿ ನನಗೆ ಗೊತ್ತಾಯಿತು ಅಂತ ಹೇಳಿ ರಾಬರ್ಟ್ ಹೇಳ್ತಾನೆ. ಆಗ ರಾಡ್ ಗಿಲ್ಬರ್ಟ್ ಮಕ್ಕಳ ಸೇವಕರಿದ್ರಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರಿಗೆ ಸ್ತೋತ್ರ ಹೇಳ್ತಾರೆ. ದೇವರೇ,
ನೀನು ಮಾಡಿದ ಅದ್ಭುತ ಕಾರ್ಯಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ನೀವು ಈ ಮಕ್ಕಳನ್ನು ಕಾಯುವಂಥ ದೇವರು, ಮಕ್ಕಳನ್ನು ಪ್ರೀತಿಸುವಂಥ ದೇವರು ಅಂತ ಹೇಳಿ ಅವರು ದೇವರಿಗೆ ಸ್ತೋತ್ರ, ಯೇಸು ಸ್ವಾಮಿಗೆ ಸ್ತೋತ್ರ ಹೇಳ್ತಾರೆ. ಮಕ್ಕಳೇ, ನೀವು ಸಹ ನಂಬುವುದಾದರೆ ಯೇಸು ಸ್ವಾಮಿ ನಿಮ್ಮೊಂದಿಗಿದ್ದಾನೆ, ಯಾವಾಗಲೂ ಇದ್ದಾನೆ. ಹೋಗುವಲ್ಲಿ, ಬರುವಲ್ಲಿ, ನಿದ್ರೆ ಮಾಡುವಾಗ ಮತ್ತು ನೀವು ವಿದ್ಯಾಭ್ಯಾಸಕ್ಕೆ ಕೂತಿರುವಾಗ ನಿಮ್ಮೊಂದಿಗಿದ್ದು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಯೇಸು ಸ್ವಾಮಿ ನಂಬ್ತೀರ? ಹಾಗಾದರೆ ಆತನ ಅದ್ಭುತ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಗಾದರೆ ಪ್ರಾರ್ಥನೆ ಮಾಡೋಣ ಮಕ್ಕಳೇ. ಕಣ್ಣು ಮುಚ್ಚಿರಿ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನೀವು ಯೇಸು ಸ್ವಾಮಿಯ ಮೂಲಕ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ, ನಮ್ಮನ್ನು ಕಾಯುವುದಕ್ಕಾಗಿ ನಿಮಗೆ ಸ್ತೋತ್ರ, ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ಈ ಮಕ್ಕಳು ಕೇಳಿದಂಥ ಈ ಪಾಠವನ್ನು, ಈ ಒಂದು ಪಾಠದ ಮೂಲಕ ಮಕ್ಕಳು ನಿಮ್ಮಲ್ಲಿ ಬಹಳವಾದಂಥ ನಂಬಿಕೆ ಇಡುವಂತೆ ನೀವು ಕೃಪೆ ಮಾಡಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಬಾಯ್. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದುದರಿಂದ ಅವರನ್ನು ಮಿದ್ಯಾನರ ಕೈಗೆ ಒಪ್ಪಿಸಿಬಿಟ್ಟನು. ಮಿದ್ಯಾನ್ಯರ ಹಸ್ತವು ಬಲಗೊಂಡದ್ದರಿಂದ ಇಸ್ರಾಯೇಲ್ಯರು ಹೆದರಿಕೊಂಡು ಪರ್ವತಗಳಲ್ಲಿ ಸೇರಿಕೊಂಡರು. ಅವರು ಇಸ್ರಾಯೇಲ್ಯರ ಭೂಮಿ ಎಲ್ಲವನ್ನೂ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟಿದ್ದರಿಂದ ದವಸ ಧಾನ್ಯಗಳಾಗಲಿ ಕತ್ತೆ ಕುರಿಗಳಾಗಲಿ ಉಳಿಯಲೇ ಇಲ್ಲ. ಹೀಗೆ ಅವರು ಯೆಹೋವನಿಗೆ ಮೊರೆಯಿಟ್ಟರು. ಆನಂತರ ಇಸ್ರಾಯೇಲ್ಯರ ಮಿದ್ಯಾನರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ ಅವನು ಒಬ್ಬ ಪ್ರವಾದಿಯನ್ನು ಅವರ ಬಳಿಗೆ ಕಳುಹಿಸಿದನು. ಆಮೇಲೆ ಒಬ್ಬ ಯೆಹೋವನ ದೂತನು ಓಫ್ರಾದಲ್ಲಿ ಇದ್ದ ಏಲಾ ಮರದ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಆ ಸಮಯದಲ್ಲಿ ಆ ಹೊಲವು ಯೋವಾಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಅಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ದ್ರಾಕ್ಷೆ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸುತ್ತಿತ್ತು? ನಮ್ಮ ಹಿರಿಯರು ಯೆಹೋವನು ನಡೆಸಿದ ಅದ್ಭುತ ಕಾರ್ಯಗಳನ್ನು ಐಗುಪ್ತ ದೇಶದಿಂದ ಬಿಡಿಸಿದನೆಂಬುದನ್ನು ವಿವರಿಸುತ್ತಿದ್ದರು. ಆದರೆ ಈಗ ಅದ್ಭುತ ಕಾರ್ಯಗಳು ಎಲ್ಲಿವೆ? ದೇವರು ನಮ್ಮನ್ನು ತಿರಸ್ಕಾರ ಮಾಡಿ ನಮ್ಮನ್ನು ಮಿದ್ಯಾನ್ಯರ ಕೈಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲ ಎಂದು ಹೇಳಿದನು. ಆಗ ಆ ದೇವದೂತನು, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಮಿದ್ಯಾನ್ಯರನ್ನು ಇಸ್ರಾಯೇಲ್ಯರ ಕೈಯಿಂದ ಬಿಡಿಸು ಎಂದು ಹೇಳಿದನು. ಆಗ ಗಿದ್ಯೋನನು, ಸ್ವಾಮಿ, ನಾನು ಎಷ್ಟರವನು, ನನ್ನ ಮನೆಯು ಕನಿಷ್ಠವಾದದ್ದು ಎಂದು ಹೇಳಲು ಯೆಹೋವನು ಅವನಿಗೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಎಂದನು. ಅವನು ಆತನಿಗೆ, ಸ್ವಾಮಿ, ದಯವಿರಲಿ, ನನ್ನೊಂದಿಗೆ ಮಾತನಾಡುತ್ತಿರುವವರು ನೀವೇ ಆಗಿದ್ದಾರೆಂಬುದಾಗಿ ತಿಳಿಯುವುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು ಎಂದು ಹೇಳಿ, ನಾನು ಇಲ್ಲಿಯವರೆಗೆ ಬರುವವರೆಗೂ ನೀವು ಕಾಯುತ್ತಿರಬೇಕೆಂದು ಹೇಳಿದನು. ಗಿದ್ಯೋನನು ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ ಮತ್ತು ಹಿಟ್ಟಿನಿಂದ ಹುಳಿಯಿಲ್ಲದ ರೊಟ್ಟಿಯನ್ನು ಮಾಡಿ ಮಾಂಸದ ಪುಟಿಯನ್ನು ರಸವನ್ನು ಹೊಯ್ದು ಬಟ್ಟಲಿನಲ್ಲಿ ಹೊಯ್ದು ಏಲಾ ಮರದ ಕೆಳಗೆ ಕೂತಿದ್ದ ದೇವದೂತನ ಬಳಿಗೆ ತಂದನು. ಅವನು ಮಾಂಸ ರೊಟ್ಟಿಯನ್ನು ತೆಗೆದುಕೊಳ್ಳಬೇಕೆಂದು ಹೇಳಲು ಆ ದೇವದೂತನು ಅವನಿಗೆ, ಆ ಬಂಡೆಯ ಮೇಲೆ ಅದನ್ನು ಹೊಯ್ಯಿ ಅದನ್ನು ಇಡು ಎಂಬುದಾಗಿ ಹೇಳಿದಾಗ ಅವನು ತನ್ನ ಕೈಲಿದ್ದ ಕೋಲನ್ನು ಅದನ್ನು ಚಾಚಿ ಅದರ ತುದಿಯನ್ನು ಮುಟ್ಟಿಸಿದಾಗ ರೊಟ್ಟಿಗಳು ಮಾಂಸಗಳನ್ನು ಎಲ್ಲವೂ ಬೆಂಕಿಯಿಂದ ದಹಿಸಿ ಬಿಟ್ಟಿತು. ಯೆಹೋವನ ದೂತನು ಅದೃಶ್ಯನಾದನು. ಆತನು ಯೆಹೋವನ ದೂತನು ಎಂದು ತಿಳಿದು ಗಿದ್ಯೋನನು ಭಯಪಟ್ಟು, ಯೆಹೋವನೇ, ಕರ್ತನೇ, ನಿನ್ನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿಕೊಂಡನು. ಆದರೆ ಯೆಹೋವನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ಸಾಯುವುದಿಲ್ಲ ನೀನು. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಆ ರಾತ್ರಿಯಲ್ಲಿ ಅವನು
ತನ್ನ ಹೋರಿಗಳಲ್ಲಿ ಒಂದನ್ನು ತಂದು ಅದನ್ನು ತೆಗೆದುಕೊಂಡು ಹೋಗಿ ಬಾಳ್ ದೇವತೆಯ ಯಜ್ಞವೇದಿಯನ್ನು ಕೆಡವಿ ಆಶೇರ ವಿಗ್ರಹ ಸ್ತಂಭವನ್ನು ಕಡಿದು ಅದರಿಂದ ಒಂದು ಯಜ್ಞವೇದಿಯ ಮೇಲೆ ಕಟ್ಟಿಗೆಗಳನ್ನು ಜೋಡಿಸಿ ಅಲ್ಲಿ ಯಜ್ಞವನ್ನು ಸಮರ್ಪಿಸಿದನು. ಆತನು 10 ಜನರನ್ನು ಕರ್ಕೊಂಡು ಹೋಗಿ ಅವರೆಲ್ಲರಿಗೂ ರಾತ್ರಿಯಲ್ಲಿ ಅವನು ಎಲ್ಲವನ್ನು ಮಾಡಿದನು. ಆ ಬಾಳನ ಯಜ್ಞವೇದಿಯನ್ನು ಕೆಡವಿಸಿ ವಿಗ್ರಹ ಸ್ತಂಭವನ್ನು ಕಡಿಸಿ ಹಾಕಿದ್ದನ್ನು ಕಂಡ ಜನರು, ಇದನ್ನು ಮಾಡಿದವನು ಯಾರೂ ಅಲ್ಲ, ಯೋವಾಷನ ಮಗನಾದ ಗಿದ್ಯೋನನೇ ಮಾಡಿರಬೇಕೆಂದು ಹೇಳಿ ಅವನನ್ನು ಹುಡುಕಿ ಅವನು ಸಾಯಲೇಬೇಕೆಂದು ಹೇಳಿದರು. ಆಶೇರ ಸ್ತಂಭವನ್ನು ಕಡೆದದ್ದಕ್ಕಾಗಿ ಅವನ ಬಳಿಯಲ್ಲಿ ಮಾತನಾಡಲು ಯೋವಾಷನು ಅವರಿಗೆ ಹೇಳಿದ್ದೇನೆಂದರೆ, ಬಾಳನಿಗೋಸ್ಕರ ನೀವು ವ್ಯಾಜ್ಯ ಮಾಡಬೇಕೋ, ನೀವು ಅವನನ್ನು ರಕ್ಷಿಸಬೇಕೋ? ಅವನಿಗಾಗಿ ವ್ಯಾಜ್ಯ ಮಾಡುವವರು ಈ ಹೊತ್ತೇ ಕೊಲ್ಲಲ್ಪಡಲಿ. ಅವನು ದೇವರಾಗಿದ್ದರೆ ತನ್ನ ಯಜ್ಞವೇದಿಯನ್ನು ಕೆಡುವುದಕ್ಕಾಗಿ ತಾನೇ ವ್ಯಾಜ್ಯವಾಡಲಿ ಎಂದು ಹೇಳಿದನು. ಇಷ್ಟರಲ್ಲಿ ಮಿದ್ಯಾನ್ಯರು ಅಮಲೇಕ್ಯರು ಮೂಡಣ ದೇಶದ ಹೊಳೆ ದಾಟಿ ಅವರು ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡರು. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಹೊಂಬುದಲು ಆತನ ಜನರು ಅವನ ಹಿಂದೆ ಬಂದರು. ಅನಂತರ ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲರನ್ನು ನಿನ್ನ ಮೂಲಕ ರಕ್ಷಿಸುವೆಯೋ ಇಲ್ಲವೋ ಎಂಬ ತಿಳಿಯುವುದಕ್ಕೆ ನನಗೊಂದು ಸೂಚನೆಯನ್ನು ಕೊಡು ಎಂದು ಕೇಳಿಕೊಂಡನು. ಅದೇನೆಂದರೆ, ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆ ಇಸ್ರಾಯೇಲ್ಯರನ್ನು ನನ್ನ ಮೂಲಕವಾಗಿ ರಕ್ಷಿಸುವಿ ಎಂದು ಹೇಳಿದೆನು. ಅದರಂತೆ ಮರುದಿವಸ ಹೊತ್ತಾರೆಯಲ್ಲಿ ದುಪ್ಪಟ್ಟವು ಒತ್ತಿ ಹಿಂಡಲು ಮಂಜಿನ ನೀರು 1 ಬಟ್ಟಲು ತುಂಬ ಆಯಿತು. ಅದೇ ರೀತಿಯಲ್ಲಿ ಮತ್ತೊಮ್ಮೆ ಆತನು ದುಪ್ಪಟ್ಟು ಒಣಗಿರಬೇಕೆಂದು ಹೇಳಲು ಅದು ಮರನೇ ದಿನ ದುಪ್ಪಟ್ಟು ಒಣಗಿತ್ತು, ಇಬ್ಬನಿಯು ಹಿಮವು ಹೊರಗೆ ಬಿದ್ದಿತು. ಅದರಿಂದ ಆತನು ದೇವರನ್ನು ನಂಬಿ ಆತನು ಇಸ್ರಾಯೇಲ್ಯರನ್ನು ಬಿಡಿಸುವುದಕ್ಕೆ ನೇಮಿಸಲ್ಪಟ್ಟನು. ಪ್ರಿಯ ಮಕ್ಕಳೇ, ದೇವರು ನಮ್ಮ ಮಧ್ಯದಲ್ಲಿಯೂ ಸಹ ಈ ದಿನಗಳಲ್ಲಿ ಅದ್ಭುತವನ್ನು ಮಾಡುವಾತನಾಗಿದ್ದಾನೆ. ನಾವು ಸಿದ್ಧರಿರಬೇಕು, ಹಾಗೆ ಮಾಡುತ್ತಾನೆ. ಪ್ರಾರ್ಥನೆ ಮಾಡೋಣ. ಗಿದ್ಯೋನನ ಮಧ್ಯದಲ್ಲಿ ಅದ್ಭುತವನ್ನು ಮಾಡಿದಂಥ ನಮ್ಮ ತಂದೆಯ ದೇವರೇ, ಈಗಲೂ ಸಹ ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರು ನೀವು. ನಮ್ಮ ಈ ಕೇಳಿದಂಥ ಮಕ್ಕಳ ಎಲ್ಲರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಅವರನ್ನು ಸಂರಕ್ಷಿಸಿ ಕಾಯಬೇಕೆಂದು ಬೇಡಿಕೊಳ್ಳುತ್ತೇವೆ. ಮಕ್ಕಳನ್ನು, ತಂದೆ ತಾಯಿಗಳನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ನೀವು ಆಶೀರ್ವದಿಸಿ ಕಾಯ್ದು ಕಾಪಾಡಿರಿ. ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬೈಬಿಟ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕೀರ್ತನೆಗಳು 106:1. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯ್ಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕೀರ್ತನೆ 106:1. ಪ್ರೈಸ್ ದ ಲಾರ್ಡ್. ಈ ದಿನದ ಬಾಯ್ಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಕೀರ್ತನೆ 106:1. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯ್ಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಕೀರ್ತನೆಗಳು 106:1. ಆಮೇನ್. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯ್ಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಕೀರ್ತನೆ 106:1. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯ್ಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಕೀರ್ತನೆ 106:1. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯ್ಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು.
ಕೀರ್ತನೆಗಳು 106ನೇ ಅಧ್ಯಾಯ 1ನೇ ವಚನ. ಆಮೇಲೆ ಸಂಡೇ ಸ್ಕೂಲಿನ ಬಾಯಿಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಕೀರ್ತನೆ 106:1. ಥ್ಯಾಂಕ್ ಯು. ಸಂಡೇ ಸ್ಕೂಲಿನ ಬಾಯಿಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಕೀರ್ತನೆ 106ನೇ ಅಧ್ಯಾಯ 1ನೇ ವಚನ. ಪ್ರೈಸ್ ದ ಲಾರ್ಡ್. ಸಂಡೇ ಸ್ಕೂಲಿನ ಬಾಯಿಪಾಠ ವಚನ. ಯಾಹುವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತೆ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ದಾವೀದನ ಕೀರ್ತನೆ 106ನೇ ಅಧ್ಯಾಯ 1ನೇ ವಚನ. ಆಮೇಲೆ